ಬೆಂಗಳೂರಿನ ಎಂ.ಜಿ. ರೈಲ್ವೆ ಕಾಲೋನಿಯಲ್ಲಿರುವ ಪ್ರತಿಷ್ಠಿತ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚ್ನ 125ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವು ಭಾನುವಾರ ಅತ್ಯಂತ ಸಡಗರ ಮತ್ತು ಭಕ್ತಿಭಾವದಿಂದ ನೆರವೇರಿತು. ಈ ಐತಿಹಾಸಿಕ ಜುಬಿಲಿ ಮಹೋತ್ಸವದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಬೆಳಗ್ಗೆಯಿಂದಲೇ ವಿಶೇಷ ಜಪಸರ ಪ್ರಾರ್ಥನೆ ಹಾಗೂ ಕೃತಜ್ಞತಾ ಬಲಿಪೂಜೆಗಳು ಜರುಗಿದವು. ಕಾರ್ಯಕ್ರಮದ ಪ್ರಮುಖ ಘಟ್ಟವಾಗಿ ನೂತನ ಬೃಹತ್ ಧ್ವಜಸ್ತಂಭದ ಆಶೀರ್ವಚನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು. ಈ ಶುಭ ಸಂದರ್ಭದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ. ಸೋಮಣ್ಣ, ಮೈಸೂರು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹಾಗೂ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನೇಶ್ ಗುಂಡೂರಾವ್ ಅವರು ಉಪಸ್ಥಿತರಿದ್ದು, ಚರ್ಚ್ನ ಐತಿಹಾಸಿಕ ಹಿನ್ನೆಲೆ ಹಾಗೂ ಮೈಸೂರು ಮಹಾರಾಜರು ನೀಡಿದ ಕೊಡುಗೆಗಳನ್ನು ಗಣ್ಯರು ಸ್ಮರಿಸಿದರು. Very happy to celebrate 125th year celebration jubilee of this church that's called Immaculate Conception Church in the railway colony. 125 years ago, the Mysore Maharaja gave this land to the Christian community, and that is how this church has come up. And I'm very happy to note that many of the railway people and the railway authorities have cooperated with us. We are grateful to them. And at the same time, the present set of political leaders today, as we have seen, the Chief Minister was here, and Mr. Dinesh Gundurao, who is the MLA of this place, has also been very good and kind and generous to us. We are grateful for all the support that is given by the local leaders, by the Christian community, and Father Crispin Amalraj, who stands with me, has been the backbone of this development. God bless you all. Thank you very much. ಎಂ.ಜಿ. ರೈಲ್ವೆ ಕಾಲೋನಿಯಲ್ಲಿರುವ ಅಮಲೋದ್ಭವ ಮಾತೆ ದೇವಾಲಯ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚ್ನ 125ನೆಯ ವಾರ್ಷಿಕೋತ್ಸವ ಅಂದರೆ ಶತಮಾನೋತ್ತರ ರಜತ ಮಹೋತ್ಸವವನ್ನು ಇಂದು ನಾವು ವಿಜೃಂಭಣೆಯಿಂದ ಆಚರಿಸಿದೆವು. ಅದಕ್ಕೆ ಒಂದು ಪ್ರತಿರೂಪವಾಗಿ ಈ ಹೊಸ ಧ್ವಜಸ್ತಂಭವನ್ನು ನಾವು ಇಂದು ಉದ್ಘಾಟಿಸಿ ಧ್ವಜ ಹಾರಿಸಿದೆವು. ಈ ಸಮಾರಂಭಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಉಪಸ್ಥಿತರಿದ್ದರು. ಹಾಗೂ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದಿನೇಶ್ ಗುಂಡೂರಾವ್ಜಿ ಅವರು ಸಹ ಇಲ್ಲಿ ಇದ್ದರು. ಹಾಗೂ ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಆರ್ಚ್ ಬಿಷಪ್ ಹಾಗೂ ನಮ್ಮ ಕರ್ನಾಟಕ ಕ್ರೈಸ್ತ ಒಕ್ಕೂಟದ ನಿರ್ದೇಶಕರು, ಆಧ್ಯಾತ್ಮಿಕ ತಂದೆಯೂ ಆದ ನಮ್ಮ ಅತಿ ವಂದನೀಯ ಪೂಜ್ಯ ಪೀಟರ್ ಮಚಾದು, ನಮ್ಮ ಪ್ರೀತಿಯ ಗುರುಗಳು ಸಹ ಇಲ್ಲಿದ್ದರು. ನಾವಿದನ್ನು ಇಂದು ಬೆಳಿಗ್ಗೆ ಬಲಿಪೂಜೆಯೊಂದಿಗೆ ಈಗ ಒಂದು ಸಂಭ್ರಮಾಚರಣೆಯ ಜೂಬಿಲಿ ಆಚರಣೆಯ ಮಹೋತ್ಸವದೊಂದಿಗೆ ನಾವು ಆಚರಿಸಿ ನಾವು ಮುಗಿಸಿದೆವು. ಇದರ ಮೂಲಕ ನಮಗೆ ಈ ನಮ್ಮ ನಾಯಕರು ನೀಡಿದ ಆಶ್ವಾಸನೆಗಳು ಹಾಗೂ ಅವರ ಪ್ರೀತಿಯ ಹಿತನುಡಿಗಳು ನಮ್ಮೆಲ್ಲರಿಗೂ ಒಂದು ಸಾಂತ್ವನವನ್ನು, ನಂಬಿಕೆಯನ್ನು ಹಾಗೂ ನಮ್ಮೆಲ್ಲರಿಗೂ ಒಂದು ಪ್ರೋತ್ಸಾಹವನ್ನು, ಆಸಕ್ತಿಯನ್ನು ತಂದಿದೆ. ಆದ್ದರಿಂದ ನಮ್ಮೆಲ್ಲ ನಾಯಕರುಗಳಿಗೆ, ಇಲ್ಲಿ ಬಂದಿದ್ದ ಎಲ್ಲ ಜನರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇವೆ. ಮಾತೆ ಮರಿಯಮ್ಮನವರು ಎಲ್ಲರನ್ನು ಪ್ರೀತಿ, ಶಾಂತಿ, ಸಂತೋಷದಿಂದ, ಕೃಪಾಶೀರ್ವಾದಗಳಿಂದ, ಏಳಿಗೆ, ಸಮೃದ್ಧಿಯಿಂದ ತುಂಬಿ ಎಲ್ಲರನ್ನು ಮುನ್ನಡೆಸಲೆಂದು ನಾವು ನಮ್ಮ ಪ್ರಾರ್ಥನೆಯನ್ನು, ದೇವರ ಆಶೀರ್ವಾದವನ್ನು ಕೋರುತ್ತೇವೆ. ಥ್ಯಾಂಕ್ ಯು. ಧನ್ಯವಾದ ಹೇಳಬೇಕು. ಯಾಕೆಂದರೆ ಇದು ಈಗಾಗಲೇ ಮಾಡಿದ್ದಾರೆ. ನಮಗೆ ಹೊಸದಾದ ಒಂದು ಬೋರ್ವೆಲನ್ನು ಕೊರೆದು ಕೊಟ್ಟಿದ್ದಾರೆ. ಅದು ಮಾತ್ರವಲ್ಲದೆ ಈಗಾಗಲೇ ಅವರು ನಮ್ಮ ಶಾಸಕರಾದ ಶ್ರೀ ದಿನೇಶ್ ಗುಂಡೂರಾವ್ಜಿ ಅವರು ಈಗಾಗಲೇ ನಮ್ಮ ಹೊಸ ಕಾಂಪೌಂಡ್ ವಾಲನ್ನು ಕಟ್ಟುವುದಕ್ಕೆ ಈಗಾಗಲೇ ಅವರ ಅನುದಾನದ ಪತ್ರವನ್ನು ಅವರು ನೀಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಅದನ್ನು ನಾವು ರಿಲೀಸ್ಗೊಳಿಸಬೇಕು. ಸಮುದಾಯ ಭವನ ಹಾಗೂ ಈಗ ಸಮುದಾಯ ಭವನ ಮತ್ತು ಇನ್ನೂ ಇತರ ಅಭಿವೃದ್ಧಿ, ಸೌಂದರೀಕರಣ ಕಾರ್ಯಗಳಿಗೋಸ್ಕರ ಅವರು ಇನ್ನೂ ಆಶ್ವಾಸನೆಯನ್ನು ನೀಡಿದ್ದಾರೆ. ಇದಕ್ಕೆ ಮುಂಚೆ ಅವರು ನೆರವೇರಿಸಿದ್ದಾರೆ. ಈಗ ಮಾಡಿದ ಆಶ್ವಾಸನೆಯನ್ನು ನೆರವೇರಿಸುತ್ತಾರೆ ಎಂಬ ಭರವಸೆ, ನಂಬಿಕೆ ನಮ್ಮಲ್ಲಿದೆ.